ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ನಿಮ್ಮ ಒಂದು ಪರ್ಸನ್ ನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ರೀಡಿಂಗ್. ಎಲ್ಲ ಮಿಸ್ ಮಾಡದೆ ಎಂಡ್ ವರೆಗೂ ನೋಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕಾಗಿದೆ ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮುಖಾಂತರ ನನ್ನನ್ನು ನೀವು ಸಂಪರ್ಕ ಮಾಡಬಹುದು. ಇನ್ನು ನಾನಿವತ್ತು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನು ನೆನಪಿಸ್ಕೊಂಡು ಆ ಒಂದು ಪರ್ಸನ್ ನಿಮ್ಮ ಯಾರ ಸಲುವಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಪರ್ಸನ್ ನೇಮ್ ಆದ್ರೂ ಹೇಳ್ಕೋಬಹುದು, ಇಲ್ಲ ಅವರ ಮುಖನಾದ್ರೂ ನೆನಪಿಸ್ಕೊಂಡು ಈ ಒಂದು ವಿಡಿಯೋನ ನೀವು ವಾಚ್ ಮಾಡ್ಬೋದು. ಯಾರೆಲ್ಲ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಮೆಚ್ಚುಗೆ ಲೈಕ್ ಅನ್ನು ಕೊಟ್ಟು ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ರೆಸೊನೇಟ್ ಆಗಲ್ಲ ನೀವು ಅದು ಲೈಕ್ ಜನರಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡ್ಬೋದು. ನಾನಿಲ್ಲಿ 5 ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ನೀಡ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡಿದೆ ನಮ್ಗೆ ಏನೆಲ್ಲ ಕಾರ್ಡ್ಸ್ ಗಳ ಮುಖಾಂತರ ಉತ್ತರ ಸಿಕ್ಕಿದೆ ಅಂತ ಹೇಳಿ ನೋಡೋಣ. ಮೊದಲನೇ ಕಾರ್ಡು ನಮ್ಗೆ, ಸೊ ಮೊದಲಿಗೆ ನಾನು ಕಾರ್ಡ್ಸ್ ನೆಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲನೇ ಕಾರ್ಡು ನಮಗೆ 5 ಆಫ್ ವಾಂಡ್ಸ್ ಬಂದಿದೆ. ಸೊ ಈ 5 ಆಫ್ ವಾಂಡ್ಸ್ ಬಂದ್ಬಿಟ್ಟು ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಮಧ್ಯೆ ಏನೊಂದು ಪ್ರೀತಿ ಇತ್ತಲ್ಲ, ಸೊ ಆ ಪ್ರೀತಿಯಲ್ಲಿ ತುಂಬಾನೇ ಮನಸ್ತಾಪಗಳು, ಜಗಳಗಳು, ಅನ್ನೆಸೆಸರಿ ಫೈಟ್ಸ್ ಗಳು ಇದೆಲ್ಲ ಬಂದಿರುವಂತದ್ದು ನನಗೆ ಗೊತ್ತಾಗ್ತಾ ಇದೆ ಇಲ್ಲಿ. ಸೊ ಇದು ಯಾವ ತರ ಅಂತ ಹೇಳಿದ್ರೆ, ನಿಮ್ದು ಇಲ್ಲಿ ತಪ್ಪಿಲ್ಲ ಅಂದ್ರು ಆ ಒಂದು ಕ್ಷಣಕ್ಕೆ ನೀವು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳೇಬೇಕು. ಆ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ತುಂಬಾನೇ ಕಾಂಪ್ಲಿಕೇಶನ್ ಆಗಿರೋದು ರಿಲೇಶನ್ಶಿಪ್, ತುಂಬಾನೇ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕಾಣಿಸ್ತಾ ಇರೋದು, ನಿಮಗೆ ಅಲ್ದೇ ಇರೋ ಯಾವುದೋ ಒಂದು ವಿಷಯಕ್ಕೋಸ್ಕರ ನೀವು ಜಗಳ ಆಡಿರೋದು ಅಥವಾ ಸ್ಟ್ಯಾಂಡ್ ತಗೊಂಡು ನಿಂತ್ಕೋಬೇಕಾಗಿರೋದು ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ತುಂಬಾನೇ ಜಾಸ್ತಿ ತುಂಬಾ ಜಾಸ್ತಿ ಒಬ್ರಿಗೊಬ್ರ ಮಧ್ಯೆ ಮನಸ್ತಾಪಗಳು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂತದ್ದು, ತುಂಬಾ ಕಾಂಪಿಟೇಷನ್ ಕೂಡ ಇರ್ಬೋದು, ಅಥವಾ ಆಪ್ಷನ್ಗಳು, ಅಥವಾ ಈ ಒಂದು ಪ್ರೀತಿನ ಪಡ್ಕೊಳ್ಳೋದಕ್ಕೆ ತುಂಬಾನೇ ನೀವು ಫೈಟ್ ಮಾಡಿರುವಂತದ್ದು ಇದೆಲ್ಲ ಕಾಣಿಸ್ತಾ ಇದೆ. ಅಥವಾ ಆ ವ್ಯಕ್ತಿನ ಉಳಿಸ್ಕೊಳ್ಳೋದಕ್ಕೆ ನೀವು ಫೈಟ್ ಮಾಡಿರ್ಬೋದು. ಆದ್ರೆ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಏನೊಂದು ಆನ್ಸರ್ ಬರ್ತಿದೆ ಅಂತ ಹೇಳಿದ್ರೆ, ನೀವು ಯಾವ್ದಕ್ಕೋಸ್ಕರ ಫೈಟ್ ಮಾಡ್ತಿದ್ರಿ ಆ ಒಂದು ಪರ್ಸನ್ ನಿಮ್ಮವರು ಅಥವಾ ನಿಮಗೆ ಸೇರಿದವರು ಅಂತ ನಿಮಗೆ ನಿಜವಾಗ್ಲೂ ಅನ್ಸಿದ್ರೆ ಆವಾಗ ಮಾತ್ರ ಈ ಫೈಟ್ ನ ಕಂಟಿನ್ಯೂ ಮಾಡಿ. ಈ ಪರ್ಸನ್ಗೋಸ್ಕರ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳುವಂಥದ್ದು, ಈ ಪರ್ಸನ್ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡುವಂಥದ್ದು ಇದೆಲ್ಲ ಮಾಡ್ಬೋದು. ಬಟ್ ಈ ಒಂದು ಪರ್ಸನ್ ನೀವು ಯಾರ ಸಲುವಾಗಿ ನೋಡ್ತಾ ಇದ್ದೀರಾ ಆ ಒಂದು ಪರ್ಸನ್ ಏನ್ ಥಿಂಕ್ ಮಾಡ್ತಿದ್ದಾರೆ ಅಂದ್ರೆ, ಈ ಒಂದು ಪ್ರೀತಿಲಿ ಯಾವಾಗ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ, ಕಾಂಪಿಟೇಷನ್ ಇದ್ದೇ ಇರುತ್ತೆ, ಅಥವಾ ಕೆಲವೊಂದು ಜಗಳಗಳಂತೂ ಇದ್ದೇ ಇರುತ್ತೆ. ಅದು ಯಾವ ತರ ಅಂದ್ರೆ ನೆವರ್ ಎಂಡಿಂಗ್ ಅಂತ ಹೇಳ್ತಾರಲ್ಲ, ಆ ತರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳಗಳು, ಮನಸ್ತಾಪಗಳು ಇದ್ದೇ ಇರುತ್ತೆ. ಸೊ ತುಂಬಾನೇ ಜಾಸ್ತಿ ಕೇರ್ಫುಲ್ ಆಗಿ ಟ್ರಸ್ಟ್ ಮಾಡ್ಬೇಕಾಗಿದೆ ಜನನ. ಕೇರ್ಫುಲ್ ಆಗಿ ನಾನು ಯಾರು ನಂಬಬೇಕು ಅಥವಾ ಯಾರು ನಂಬಾರ್ದು ಅಂತ ತಿಳ್ಕೊಬೇಕಾಗಿದೆ. ಅಂಡ್ ಕೀಪ್ ಆನ್ ಫೈಟಿಂಗ್ ಇದೆ. ಒಂದಕ್ಕಿಂತ ಜಾಸ್ತಿ ಜನಗಳ ಮಧ್ಯೆ ಇಲ್ಲಿ ಫೈಟಿಂಗ್ ಕಾಣಿಸ್ತಾ ಇದೆ. ಇನ್ನು ಸೆಕೆಂಡ್ ಕಾರ್ಡ್ ಬಂದು 7 ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನು 7 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನೀವು ಅಥವಾ ಈ ಒಂದು ಪರ್ಸನ್ ಮೋಸ್ಟ್ಲಿ ಇಲ್ಲಿ ಯಾವ್ದಕ್ಕೋ ಒಂದಕ್ಕೆ ವೇಟ್ ಮಾಡ್ತಿರೋದು ಕಾಣಿಸ್ತಾ ಇದೆ. ತುಂಬಾನೇ ಜಾಸ್ತಿ ವರ್ಕ್ ಮಾಡಿದ್ರಿ ಅಂತ ಅನಿಸ್ತಾ ಇದೆ ನಂಗೆ ಈ ಒಂದು ರಿಲೇಶನ್ಶಿಪ್ ಉಳಿಸ್ಕೊಳ್ಳೋ ಸಲುವಾಗಿ. ಬಟ್ ಸ್ಟಿಲ್ ಅದು ಎಷ್ಟು ವರ್ಕ್ ಅಂದ್ರೆ ಲೈಕ್ ಹಗಲು ರಾತ್ರಿ ಎಲ್ಲದೂ ಕೂಡ ತುಂಬಾನೇ ಜಾಸ್ತಿ ಫೋಕಸ್ಡ್ ಆಗಿ ಎಲ್ಲ ಬಿಟ್ಟು ನನಗೆ ಇದೇ ಬೇಕು, ನಾನು ಇದ್ ಮಾಡ್ಲೇಬೇಕು, ಈ ಒಂದು ರಿಲೇಶನ್ಶಿಪ್ ನ ಉಳಿಸ್ಕೊಳ್ಳೇಬೇಕು ಅಥವಾ ಕಂಪ್ಲೀಷನ್ ಮಾಡ್ಕೊಳ್ಳೇಬೇಕು, ಇದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಅಂತ ಹೇಳಿ
ತುಂಬಾನೇ ಜಾಸ್ತಿ ಈ ಒಂದು ರಿಲೇಶನ್ಶಿಪ್ ಸಲುವಾಗಿ ಉಳಿಸ್ಕೊಳಕ್ ಟ್ರೈ ಮಾಡಿರೋದು ಅಥವಾ ಸ್ಟ್ಯಾಂಡ್ ನಿಂತ್ಕೊಳ್ಳಕ್ಕೆ ಟ್ರೈ ಮಾಡಿರೋದು, ತುಂಬಾ ಜಾಸ್ತಿ ಫೋಕಸ್ಡ್ ಆಗಿ ಈ ರಿಲೇಶನ್ಶಿಪ್ಗೆ ತುಂಬಾ ಜಾಸ್ತಿ ಬೆಲೆ ಕೊಟ್ಟು ನೀವು ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋವಂಥದ್ದು ಕಾಣಿಸ್ತಾ ಇದೆ. ಯಾರೋ ಒಂದು ಪರ್ಸನ್ ಇಲ್ಲಿ ಯಾವುದೋ ಒಂದು ಪರ್ಸನ್ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು, ಅವ್ರ ಕಡೆಯಿಂದ ಏನಾದ್ರೂ ಒಂದು ರೆಸ್ಪಾಂಡ್ ನನ್ಗೆ ಬರ್ಲಿ ಅಂತ ಹೇಳಿ ತುಂಬಾನೇ ವೇಟ್ ಮಾಡ್ತಿರೋದು ಕಾಣಿಸ್ತಾ ಇದೆ. ಅಂಡ್ ಯಾವ ತರ ಅಂದ್ರೆ ನೀವು ಬೇರೆ ಯಾರಿಗೂ ಕೂಡ ಟೈಮ್ ಕೊಡದೇನೆ ಅಥವಾ ಬೇರೆ ಯಾವ ಕೆಲ್ಸಕ್ಕೂ ಕೂಡ ಟೈಮ್ ಕೊಡದೇನೆ ಈ ಒಂದು ಪರ್ಸನ್ಗೋಸ್ಕರನೇ ನೀವೆಲ್ಲ ಟೈಮ್ ಮೀಸಲಿಟ್ಟು ಅಥವಾ ಎಲ್ಲ ಒಂದು ನಿಮ್ಮ ಒಂದು ಪ್ರೀಶಿಯಸ್ ಟೈಮ್ ಅಂತ ಏನಿರುತ್ತೆ ಅದೆಲ್ಲದನ್ನು ಇವರಿಗೋಸ್ಕರನೇ ದಾರಿ ಎರೆದಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಜಾಸ್ತಿ ಸ್ಯಾಕ್ರಿಫೈಸ್ ಮಾಡಿ ಅವ್ರ ಮೇಲೆ ವರ್ಕ್ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಇನ್ನೊಂದು ಏನ್ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ, ನೀವು ಏನ್ ಅನ್ಕೊಂಡಿದೀರಾ ಅದು ಆಲ್ಮೋಸ್ಟ್ ಲೈಕ್ ಏನು ಆಗೋ ಅಂತದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ನೀವೇನು ಹೋಪ್ಸ್ ಇಟ್ಕೊಂಡಿದ್ದೀರಾ, ಈ ಮೋಸ್ಟ್ಲಿ ಈ ಪರ್ಸನ್ ಕಾಲ್ ಮಾಡ್ಬೋದು ಅಥವಾ ಈ ಪರ್ಸನ್ ನಮ್ಗೆ ರೆಸ್ಪಾಂಡ್ ಮಾಡ್ಬೋದು, ಅದು ಎಲ್ಲೋ ಒಂದ್ ಕಡೆ ಮೋಸ್ಟ್ಲಿ ಆಗತ್ತೇನೋ ಅನ್ನೋ ತರ ಕೂಡ ಕಾಣಿಸ್ತಾ ಇದೆ. ನೀವೇನು ವರ್ಕ್ ಮಾಡ್ತಿದ್ದೀರಾ ಈ ಪರ್ಸನ್ ಉಳಿಸ್ಕೊಳ್ಳೋ ಸಲುವಾಗಿ ಅಥವಾ ಈ ಪರ್ಸನ್ ಬರ್ಲಿ ಅನ್ನೋ ಸಲುವಾಗಿ ಅದನ್ನ ಕಂಟಿನ್ಯೂ ಮಾಡಿ ಅಂತ ಕೂಡ ತೋರಿಸ್ತಾ ಇದೆ ಇಲ್ಲಿ. ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಆ ಪರ್ಸನ್ ಕೂಡ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ, ಸೊ ಆ ಒಂದು ಪರ್ಸನ್ ಕೂಡ ನಿಮ್ಮ ಒಂದು ಸಲುವಾಗಿ ಈ ವ್ಯಕ್ತಿನೇ ಕಾಲ್ ಮಾಡ್ಲಿ ಅಥವಾ ಈ ವ್ಯಕ್ತಿ ಕಾಲ್ ಯಾವಾಗ ಮಾಡ್ತಾರೆ ಅಥವಾ ಈ ವ್ಯಕ್ತಿ ಯಾವಾಗ ನಿಮ್ಗೆ ಮೆಸೇಜ್ ಮಾಡ್ಬೋದು ಅಂತ ಮೋಸ್ಟ್ಲಿ ಆ ಕಡೆಯಿಂದ ಕೂಡ ಕಾಯ್ತಿರೋ ಅಂತ ಚಾನ್ಸಸ್ ತುಂಬಾ ಜಾಸ್ತಿನೇ ಇದೆ. ಬಿಕಾಸ್ ಇಲ್ಲಿ ಒಂದು ಚಿತ್ರದಲ್ಲಿ ಆ ಪರ್ಸನ್ ಒಂದು ವೇಟ್ ಮಾಡ್ತಿದ್ದಾರೆ ನೋಡಿ, ಯಾವಾಗಾಗತ್ತೋ ಈ ಒಂದು ಕೆಲಸ ಯಾವಾಗಾಗತ್ತೋ ಅಂತ ಹೇಳಿ ವೇಟ್ ಮಾಡ್ತಿದಾರಲ್ಲ, ಸೊ ಅದೇ ತರ ಆ ಕಡೆಯಿಂದನೂ ಕೂಡ ಆ ಪರ್ಸನ್ ಕೂಡ ನಿಮ್ಮ ಕಡೆಯಿಂದಾನೇ ರೆಸ್ಪಾಂಡ್ ಬರ್ಲಿ ಅಂತ ಹೇಳಿ ವೇಟ್ ಮಾಡ್ತಿರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ. ಇನ್ನು 6 ಆಫ್ ಪೆಂಟಿಕಲ್ಸ್ ಬಂದಿದೆ, ಥರ್ಡ್ ಕಾರ್ಡು. 6 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಏನೋ ಒಂದಷ್ಟು ಮನಿ ವಿಚಾರಗಳು ಕೂಡ ಕಾಣಿಸ್ತಾ ಇದೆ. ಯಾರೋ ಇನ್ನೊಂದು ಪರ್ಸನ್ಗೆ ತುಂಬಾನೇ ಹೆಲ್ಪ್ ಮಾಡಿರೋದು ನೀವು ಅಥವಾ ನಿಮ್ ಪರ್ಸನ್ಗೆ ತುಂಬಾ ಹೆಲ್ಪ್ ಮಾಡಿರುವಂತದ್ದು ಆಗಿರತ್ತೆ, ಅಥವಾ ನಿಮ್ ಪರ್ಸನ್ ನಿಮಗೆ ಎಕ್ಸ್ಪೆಷಲಿ ಮನಿ ರಿಲೇಟೆಡ್ ಮತ್ತೆ ನಿಮಗೆ ಯಾವಾಗೆಲ್ಲ ನಿಮಗೆ ಸಹಾಯ ಬೇಕು ಅಂತ ಅನ್ಸುತ್ತೆ ಅವಾಗೆಲ್ಲ ಅವರು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡು ಫೋಕಸ್ಡ್ ಆಗಿ ಫಿನಾನ್ಷಿಯಲಿ ಹೆಲ್ಪ್ ಮಾಡಿರುವಂತದ್ದು, ಮತ್ತೆ ಮೆಂಟಲಿ ನಿಮಗೆ ಹೆಲ್ಪ್ ಮಾಡಿರುವಂತದ್ದು, ನಿಮ್ಮ ಜೊತೆ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿರುವಂತದ್ದು, ಬಹಳಷ್ಟು ಗಿಫ್ಟ್ ಗಳನ್ನು ನಿಮಗೆ ಕೊಟ್ಟಿರುವಂತದ್ದು, ತುಂಬಾ ಜಾಸ್ತಿ ಮನಿ ಹೆಲ್ಪ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ನೀವು ಕಷ್ಟ ಕಾಲದಲ್ಲಿ ಇದ್ದಾಗ ಎಲ್ಲೋ ಒಂದ್ ಕಡೆಯಿಂದ ಅವರು ನಿಮಗೆ ಬಹಳಷ್ಟು ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡು ಅವ್ರ ಕಡೆಯಿಂದನೇ ಬಿಗ್ ಹೆಲ್ಪ್ ಬಂದಿದೆ ಅಂತ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ನೀವು ತುಂಬಾ ಲೈಕ್ ಅವ್ರು ಯಾವಾಗೆಲ್ಲ ಹೆಲ್ಪ್ ಮಾಡ್ತಾರೆ ಅವಾಗ ನೀವು ಕೂಡ ಆರಾಮಾಗಿ ಇವರು ನಮ್ಮವರೇ ಅಲ್ವಾ ಅಂತ ಹೇಳಿ ಹೆಲ್ಪ್ ತಗೊಂಡಿರೋದು, ಅವ್ರು ಮಾಡಿರುವಂತ ಹೆಲ್ಪ್ ನ ನೀವು ತಗೊಂಡಿರೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಅಂಡ್ ಆಲ್ಸೋ ಆ ಪರ್ಸನ್ ಕೂಡ ನಿಮಗೆ ಹೆಲ್ಪ್ ಮಾಡುವಾಗ ತುಂಬಾ ಹ್ಯಾಪಿಯಾಗಿ ಹೆಲ್ಪ್ ಮಾಡಿದ್ದಾರೆ. ಅವ್ರೇನೋ ಒಂಥರ ಅಯ್ಯೋ ನಾನು ಇವ್ರಿಗೆ ಕೊಡ್ತಾ ಇದ್ದೀನಲ್ಲ, ನನ್ನ ಹತ್ರ ಇರೋದು ಖಾಲಿ ಆಗುತ್ತೆ ಅಥವಾ ನಾನು ಇವ್ರಿಗೆ ಕೊಡ್ಬೋದಾ, ಯಾಕೆ ಕೊಡ್ಬೇಕು, ಈ ತರ ಅಲ್ಲ. ಕೊಡುವಾಗ್ಲೂ ಕೂಡ ತುಂಬಾ ಖುಷಿ ಪಟ್ಟು ಇವ್ರಿಗೆ ನಾನು ಹೆಲ್ಪ್ ಮಾಡ್ತಿದ್ದೀನಿ, ನನಗದು ಹೆಮ್ಮೆ ಇದೆ ಅಥವಾ ನನಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ ಅಂತ ಹೇಳಿ ಫೀಲ್ ಮಾಡಿ ನಿಮ್ಗೆ ದುಡ್ಡು ಕೊಡ್ತಾರಲ್ವಾ ಅಥವಾ ಸಹಾಯ ಮಾಡ್ತಾರಲ್ವಾ, ಆ ತರ ಒಂದು ನಮಗೆ ಸಹಾಯ ಕಾಣಿಸ್ತಾ ಇದೆ. ಒಬ್ಬ ಟ್ರೂ ಫ್ರೆಂಡ್ ಯಾವ ತರ ನಮ್ಗೆ ಸಹಾಯಕ್ಕೆ ನಿಂತ್ಕೊಳ್ತಾರಲ್ವಾ ಆ ಒಂದು ಸಹಾಯ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಹ್ಯಾಪಿಯಾಗಿ ಗಿಫ್ಟ್ ಗಳನ್ನ ಕೊಟ್ಟಿರ್ಬೋದು ಅಥವಾ ತುಂಬಾ ಹ್ಯಾಪಿಯಾಗಿ ಹೆಲ್ಪ್ ಮಾಡಿರುವಂತದ್ದು, ಎಕ್ಸ್ಪೆಷಲಿ ಫಿನಾನ್ಷಿಯಲ್ ಹೆಲ್ಪ್ ಎಲ್ಲ ಮಾಡಿರುವಂತದ್ದು, ಅದನ್ನ ನೀವು ಲೈಕ್ ಅವ್ರೇನಾದ್ರು ಗಿಫ್ಟ್ ಅಥವಾ ಏನಾದ್ರು ಒಂದು ಪ್ರೆಸೆಂಟ್ ಎಲ್ಲ ಕೊಟ್ಟಾಗ ನೀವು ತುಂಬಾ ಹ್ಯಾಪಿಯಾಗಿ ಅದನ್ನ ರಿಸೀವ್ ಮಾಡ್ಕೊಂಡಿರೋದು, ಎಂಜಾಯ್ ಮಾಡಿರೋದು, ತುಂಬಾ ಖುಷಿ ಪಟ್ಟಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ಆ ಒಂದು ವ್ಯಕ್ತಿಗೆ ನಿಮಗೆ ಮಾಡಿರುವಂತ ಸಹಾಯಗಳ ನೆನಪು ಕೂಡ ಇದೆ ಇನ್ನು. ಓಕೆನಾ, ಅದನ್ನು ಕೂಡ ಎಲ್ಲ ನೆನಪಿಸ್ಕೊಳ್ತಾರೆ. ನಾನು ಇಷ್ಟೆಲ್ಲ ಮಾಡಿದ್ನಲ್ಲ ಅವರಿಗೆ, ಆ ತರ ಕೂಡ ಅವರಿಗೆ ಯಾವಾಗ್ಲೂ ಬರ್ತಾ ಇರತ್ತೆ, ಥಾಟ್ಸ್ ಬರುತ್ತೆ ಅಂತ ಅನ್ಸುತ್ತೆ. ಅಂಡ್ ತುಂಬಾನೇ ಜಾಸ್ತಿ ಇಲ್ಲಿ ರಿಸೀವ್ ಮಾಡ್ತಿರೋದು ಮತ್ತೆ ರಿಸೀವಿಂಗ್ ಹೆಲ್ಪ್ ಕಾಣಿಸ್ತಾ ಇದೆ. ಅಂದ್ರೆ ತಗೊಂಡಿರೋದೇ ಹೆಲ್ಪ್ ಜಾಸ್ತಿ ಕಾಣಿಸ್ತಾ ಇದೆ ಇಲ್ಲಿ. ಒಂದ್ ಪರ್ಸನ್ ತುಂಬಾನೇ ಜಾಸ್ತಿ ಹೆಲ್ಪ್ ಮಾಡಿರುವಂತದ್ದು, ಇನ್ನೊಂದು ಪರ್ಸನ್ ತುಂಬಾ ಹ್ಯಾಪಿಯಾಗಿ ಅದನ್ನ ರಿಸೀವ್ ಮಾಡ್ಕೊಂಡಿರೋದು, ಅದು ಗಿಫ್ಟ್ ಆಗಿರ್ಬೋದು ಅಥವಾ ಮನಿ ಆಗಿರ್ಬೋದು ಅಥವಾ ಯಾವುದೋ ಒಂದು ತರಹದ ಸಹಾಯ ಆಗಿರ್ಬೋದು, ತುಂಬಾ ಹ್ಯಾಪಿಯಾಗಿ
ಕೊಟ್ಟಿರುವಂತದ್ದು ತುಂಬಾ ಹ್ಯಾಪಿಯಾಗಿ ತಗೊಂಡಿರೋ ಒಂದು ಎನರ್ಜಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ಪ್ರೆಸೆಂಟ್ಲಿ ಆ ಪರ್ಸನ್ಗೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಾ ಆ ಪರ್ಸನ್ಗೆ ನಿಮ್ಗೆ ಏನೆಲ್ಲ ಕೊಟ್ಟಿದ್ರು ಅಥವಾ ನಿಮ್ಗೆ ಏನಾದ್ರು ಗಿಫ್ಟ್ ಎಲ್ಲ ಕೊಟ್ಟಿದ್ರು ಅಂದ್ರೆ ಮೋಸ್ಟ್ಲಿ ತುಂಬಾ ಯೋಚನೆ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ. ಅದನ್ನೆಲ್ಲ ಎಲ್ಲಾದ್ರೂ ನೋಡಿದ್ರೆ ತುಂಬಾ ಅಯ್ಯೋ ನಾನು ಇವ್ರಿಗೆ ಇದೆಲ್ಲ ಕೊಟ್ಟಿದ್ನಲ್ವಾ ಅಥವಾ ಇದೆಲ್ಲ ನಾನು ಶೇರ್ ಮಾಡಿದ್ನಲ್ವಾ ಅನ್ನೋ ಒಂದು ಯೋಚನೆ ಕೂಡ ಅವ್ರಿಗೆ ಬರ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ. ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನು 10 ಆಫ್ ಪೆಂಟಿಕಲ್ಸ್ ಬಂದು ಒಂದು ಪಾಸಿಟಿವ್ ಕಾರ್ಡ್ ಆದ್ರೂ ಕೂಡ ಇಲ್ಲಿ ಒಂದು ಸ್ಟೆಬಿಲಿಟಿನ ತರುವಂತದ್ದು ಅಥವಾ ಏನೋ ಒಂದು ಸ್ಟೇಬಲ್ ಆಗಿರುವಂತದ್ದು ಕಾಣಿಸ್ತಾ ಇದೆ. ಮೇ ಬಿ ಇಲ್ಲಿ ಸುಮಾರು ಜನ ಯಾರೆಲ್ಲ ರೀಡಿಂಗ್ಸ್ ನ ನೋಡ್ತಿದ್ದೀರಾ ಅವ್ರಿಗೆ ಇವಾಗ ಆಲ್ರೆಡಿ ಮದ್ವೆ ಆಗಿರ್ಬೋದು ಅಥವಾ ನಿಮಗೊಂದು ಹ್ಯಾಪಿ ಫ್ಯಾಮಿಲಿ ಇರ್ಬೋದು, ನಿಮಗೆ ನಿಮ್ದೇ ಆದ ಒಂದು ತುಂಬಾ ಖುಷಿಯಾಗಿರುವಂತ ಕುಟುಂಬ ಇರ್ಬೋದು, ಫ್ಯಾಮಿಲಿ ಇರ್ಬೋದು. ನಿಮ್ಮ ಒಂದು ಪರ್ಸನ್ ಏನ್ ಅನ್ಕೊಳ್ತಿದ್ದಾರೆ ಅಂದ್ರೆ ಈ ಪರ್ಸನ್ ಆಲ್ರೆಡಿ ಜೀವನದಲ್ಲಿ ಅವ್ರಿಗೆ ಏನೆಲ್ಲ ಬೇಕಿತ್ತು ಅಥವಾ ಅವ್ರಿಗೆ ಏನೆಲ್ಲ ಅನ್ಕೊಂಡಿದ್ರು ಅದೆಲ್ಲ ಆಲ್ರೆಡಿ ಸಿಕ್ಕಿದೆ. ಹೆಲ್ತ್ ಚೆನ್ನಾಗಿದೆ, ಫಿನಾನ್ಷಿಯಲಿ ಚೆನ್ನಾಗಿದ್ದಾರೆ ಅಂಡ್ ಫ್ಯಾಮಿಲಿ ತುಂಬಾ ಸ್ಟೇಬಲ್ ಆಗಿದೆ. ನೀವ್ ಯಾರೇನಾದ್ರು ಮದ್ವೆ ಆಗಿದ್ರೆ ಮದ್ವೆ ಆದವರು ರೀಡಿಂಗ್ ನೋಡ್ತಿದ್ರೆ ನಿಮ್ದು ತುಂಬಾ ವೆಲ್ದಿ ಫ್ಯಾಮಿಲಿ ಅಂದ್ರೆ ಲೈಕ್ ಏನು ತುಂಬಾನೇ ಜಾಸ್ತಿ ನಿಮ್ಮ ಫ್ಯಾಮಿಲಿ ಫಿನಾನ್ಷಿಯಲಿ ಸ್ಟೇಬಲ್ ಆಗಿರುವಂತದ್ದು, ಹಣಕಾಸಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ನೀವು ಅವರಿಗೆ ಸಹಾಯ ಕೇಳುವಂತ ಅಥವಾ ಫಿನಾನ್ಷಿಯಲಿ ಅಷ್ಟೊಂದು ನಿಮಗೆ ಎಫೆಕ್ಟ್ ಆಗಿಲ್ಲ, ಫಿನಾನ್ಷಿಯಲಿ ತುಂಬಾನೇ ಸ್ಟೇಬಲ್ ಆಗಿರುವಂತ ಒಂದು ಫ್ಯಾಮಿಲಿ, ತುಂಬಾ ಹ್ಯಾಪಿ ಫ್ಯಾಮಿಲಿ. ದೇವರು ನಿಮಗೆ ಏನೆಲ್ಲ ಬೇಕು ಅದೆಲ್ಲ ಕೂಡ ಇವಾಗ ಅಟ್ ಪ್ರೆಸೆಂಟ್ ನಿಮ್ಗೆ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಲಾಟ್ ಆಫ್ ಮನಿ ಅನ್ನೋದು ನಿಮಗಿದೆ ಅಂಡ್ ಆಲ್ಸೋ ಮೆಚುರಿಟಿ ಅನ್ನೋದು ಕೂಡ ನಿಮ್ಗೆ ಆಲ್ರೆಡಿ ತುಂಬಾ ಜಾಸ್ತಿನೇ ಬಂದಿದೆ. ಮೊದ್ಲಿರೋ ಮೆಚುರಿಟಿಗಿಂತನೂ ಇವಾಗ ತುಂಬಾ ಜಾಸ್ತಿ ಮೆಚುರಿಟಿ ನಿಮ್ಗೆ ಇದೆ ಅಂಡ್ ನಿಮಗೆ ಮನಿ ಬರ್ತಾ ಇದೆ. ನೀವು ಲೈಫ್ ನ ಎಂಜಾಯ್ ಮಾಡ್ತಿದ್ದೀರಾ ಅಂಡ್ ಯೂನಿವರ್ಸ್ ಅಥವಾ ದೇವರು ಏಂಜಲ್ಸ್ ಕೊಡುವಂತ ಒಂದು ಗಿಫ್ಟ್ ಆಗಿರ್ಬೋದು ಅಥವಾ ರಿಸೀವ್ ಮನಿ ಅಥವಾ ಲಕ್ಸುರಿ ಎಲ್ಲದನ್ನು, ಫಿನಾನ್ಸ್, ಅಬಂಡೆನ್ಸ್, ಬ್ಲೆಸ್ಸಿಂಗ್ಸ್ ಎಲ್ಲದನ್ನು ನೀವು ರಿಸೀವ್ ಮಾಡ್ಕೊಂಡು ಅದನ್ನ ಎಂಜಾಯ್ ಮಾಡ್ತಿದ್ದೀರಾ. ನಿಮ್ ಫ್ಯಾಮಿಲಿ ತುಂಬಾ ಖುಷಿಯಾಗಿದೆ, ತುಂಬಾ ಮನಿ ನಿಮಗೆ ಬರ್ತಾ ಇದೆ, ಫಿನಾನ್ಸ್ ನಿಮಗೆ ಬರ್ತಾ ಇದೆ, ಅದು ನಿಮ್ ಕೈಯಲ್ಲಿ ಇದೆ. ನಿಮಗೆ ಅಟ್ ಪ್ರೆಸೆಂಟ್ ನಿಮ್ಮ ಕೈಯಲ್ಲಿ ತುಂಬಾನೇ ಜಾಸ್ತಿ ಫಿನಾನ್ಸ್ ಇರುವಂತದ್ದು, ತುಂಬಾ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿರುವಂತದ್ದು. ಇನ್ ಕೇಸ್ ನೀವೇನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ತುಂಬಾ ಹ್ಯಾಪಿ ಆಗಿರುವಂತದ್ದು ಅಂಡ್ ಯಾವುದೇ ಕೆಲಸ ಮಾಡಿದ್ರು ಅದು ನಿಮ್ಗೆ ತುಂಬಾ ಖುಷಿನ ತಗೊಂಡ್ ಬರ್ತಾ ಇರೋದು. ಅಂಡ್ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್, ಇನ್ಲಾಸ್ ಇರ್ಬೋದು, ಅತ್ತೆ ಮಾವ ಇರ್ಬೋದು ಅಥವಾ ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಇವರೆಲ್ಲ ನಿಮ್ಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡ್ತಿರೋದು, ಫಿನಾನ್ಷಿಯಲಿ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿ ತುಂಬಾನೇ ಜಾಸ್ತಿ ದುಡ್ಡು ಕೊಟ್ಟು ಅಥವಾ ಆಸ್ತಿ ಎಲ್ಲ ಕೊಟ್ಟು ಚೆನ್ನಾಗಿ ಇಟ್ಕೊಂಡಿರೋದು, ಇದೆಲ್ಲ ಕೂಡ ನಿಮ್ ಪರ್ಸನ್ಗೆ ಗೊತ್ತಿದೆ. ಇವಾಗ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳಿ ಅನ್ಕೊಂಡಿದ್ದಾರೆ ಇವಾಗ. ಇನ್ನು ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ಡೆತ್ ಬಂದಿದೆ. ಸೊ ಇಲ್ಲಿ ಡೆತ್ ಬಂದ್ಬಿಟ್ಟು ಒಂದು ಮೇಜರ್ ಆರ್ಕಾನ ಕಾರ್ಡ್ ಆಗಿರೋದ್ರಿಂದ ಸೊ ಇಲ್ಲಿ ಕೆಲವೊಂದ್ಸರಿ ನಿಮ್ಮ ಪರ್ಸನ್ ನಿಮ್ಮನ್ನ ನೆನಪಿಸ್ಕೊಂಡಾಗೆಲ್ಲ ಏನ್ ಅನ್ಕೊಳ್ತಾರೆ ಅಂದ್ರೆ ಈ ಒಂದು ರಿಲೇಶನ್ಶಿಪ್ ಏನಿದೆಲ್ಲ ಇದು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂದ್ರೆ ಇದು ಎಂಡ್ ಆಗಿದೆ. ಇನ್ನು ಇದಕ್ಕೆ ಯಾವುದೇ ತರಹದ ಯೂ ಟರ್ನ್ ಅನ್ನೋದು ಇಲ್ಲ, ಮತ್ತೆ ನಾನು ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಆಗಲ್ಲ. ಇನ್ ಕೇಸ್ ಏನಾದ್ರು ನಾನು ಹೋಗಿ ಅವ್ರಿಗೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ನಾನು ನಿಮ್ಗೆ ಲೈಕ್ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಕೂಡ ಈ ಪರ್ಸನ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿರ್ತಾರೆ ಅಥವಾ ನಾನು ಎಲ್ಲದನ್ನು ಮತ್ತೆ ಝೀರೋ ಇಂದಾನೇ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಯಾವುದೇ ಒಂದು ಜಗಳಗಳಿಂದ, ಮನಸ್ತಾಪಗಳಿಂದ ನಿಮ್ಮ ಒಂದು ರಿಲೇಶನ್ಶಿಪ್ ಹಾಳಾಗಿದ್ರು ಅಥವಾ ಎಂಡ್ ಆಗಿದ್ರು ಕೂಡ ಆ ಒಂದು ರಿಲೇಶನ್ಶಿಪ್ ಎಂಡ್ ಆಗಿದ್ದು ನಿಮ್ಮನ್ನ ಕಂಪ್ಲೀಟ್ ಆಗಿ ನ್ಯೂ ಪರ್ಸನ್, ಒಂದು ಹೊಸ ವ್ಯಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡಿದೆ, ಒಂದು ಹೊಸ ವ್ಯಕ್ತಿಯಾಗಿ ನಿಮ್ಮನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ. ಸೊ ಅದು ಕೂಡ ಈ ವ್ಯಕ್ತಿಗೆ ಗೊತ್ತಿದೆ. ಇವಾಗ ನೀವು ಯಾರ ಬಗ್ಗೆ ವಿಡಿಯೋಸ್ ನೋಡ್ತಿದ್ದೀರಾ ಆ ಒಂದು ವ್ಯಕ್ತಿಗೆ ಗೊತ್ತಿದೆ ಆ ಎಂಡ್ ಸಿಚುವೇಶನ್, ರಿಲೇಶನ್ಶಿಪ್ ಯಾವಾಗ ಎಂಡ್ ಆಯ್ತಲ್ಲ ಆ ಎಂಡಿಂಗ್ ತುಂಬಾ ಪೇನ್ಫುಲ್ ಆಗಿತ್ತು. ಇಬ್ರು ಕೂಡ ತುಂಬಾನೇ ಜಾಸ್ತಿ ನೋವನ್ನ ಗೋ ಥ್ರೂ ಹೋಗಿದ್ದೀರಾ ಅಂಡ್ ಈ ಒಂದು ರಿಲೇಶನ್ಶಿಪ್ ಯಾವುದೋ ಒಂದು ಪಾಠನ ಕಲಿಸ್ಬಿಟ್ಟು ನಿಮ್ ಲೈಫ್ ಅಲ್ಲಿ ಹೋಗಿದೆ ಅಥವಾ ಈ ಒಂದು ಪರ್ಸನ್ ನಿಮ್ಗೆ ಏನೋ ಒಂದು ಪಾಠನ ಕಲಿಸ್ಬಿಟ್ಟು ಹೋಗಿರ್ಬೋದು. ಆ ಒಂದು ಪಾಠ ನೀವು ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ನ, ಆ ಒಂದು ಲೆಸನ್ ಇಂದ ತುಂಬಾನೇ ಎಕ್ಸ್ಪೀರಿಯನ್ಸ್ ನ ಗೇನ್ ಮಾಡಿರುವಂತದ್ದು, ತುಂಬಾ ಜಾಸ್ತಿ ಲರ್ನ್ ಮಾಡಿರುವಂತದ್ದು ಅಂಡ್ ಆ ಒಂದು ಎಕ್ಸ್ಪೀರಿಯನ್ಸ್ ಇಂದ ನೀವು ಒಂದು ಹೊಸ ವ್ಯಕ್ತಿಯಾಗಿ ಟ್ರಾನ್ಸ್ಫಾರ್ಮ್ ಆಗಿರುವಂತದ್ದು ಎಲ್ಲ ಕೂಡ ಈ ವ್ಯಕ್ತಿಗೆ ಗೊತ್ತಿದೆ. ಈ ವ್ಯಕ್ತಿ ನಿಮ್ಮನ್ನ ಒಂದು ಕಂಪ್ಲೀಟ್ ಆಗಿ ಒಂಥರ
ನ್ಯೂ ಪರ್ಸನ್ ತರ ನೋಡ್ತಾ ಇದ್ದಾರೆ. ನೀವು ಯಾವ ಬಗ್ಗೆ ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ಪರ್ಸನ್ ನಿಮ್ಗೆ ಇದೇನಪ್ಪ ಇಷ್ಟು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ, ಇಷ್ಟು ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಅನ್ನೋದು ಕೂಡ ಆತರ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು 4 of Swords ಬಂದಿದೆ. ಈ 4 of Swords ಅನ್ನೋದು ಏನ್ ಬರ್ತಿದೆ ಅಂದ್ರೆ ಮೇ ಬಿ ಈ ಒಂದು ಪರ್ಸನ್ ಅಟ್ ಪ್ರೆಸೆಂಟ್ಲಿ ಮೇ ಬಿ ಅವರಿಗೆ ಸರಿಯಾಗಿ ನಿದ್ದೆ ಬರ್ದೇ ಇರ್ಬೋದು, ಅಥವಾ ಲೈಕ್ ಅವರು ಈ ಒಂದು ರಿಲೇಶನ್ಶಿಪ್ ಇಂದ ವಿಡ್ರಾ ಮಾಡ್ಕೊಂಡಿರೋದು ಅಥವಾ ಬ್ರೇಕ್ ತಗೊಂಡಿರೋವಂಥದ್ದು, ಏನೋ ಒಂದಕ್ಕೋಸ್ಕರ ಲೈಕ್ ಅವರು ಬ್ಯಾಕ್ ಸ್ಟೆಪ್ ಮಾಡ್ಕೊಂಡಿರುವಂತದ್ದು ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಇಲ್ಲಿ ಮತ್ತೆ 5 of Swords ಬಂದಿದೆ, ಎಂಪ್ರೆಸ್ ಬಂದಿದೆ. 5 of Swords ಬಂದ್ಬಿಟ್ಟು ಇಲ್ಲಿ ಒಂದಷ್ಟು ಲಾಸಸ್ ತೋರಿಸ್ತಾ ಇದೆ. ಮೇ ಬಿ ಈ ವ್ಯಕ್ತಿ ಏನ್ ಅನ್ಕೊಂತಾರೆ ಅಂತ ಹೇಳಿದ್ರೆ, ನಾನು ಈ ವ್ಯಕ್ತಿನ ಜೀವನದಿಂದ ಕಂಪ್ಲೀಟ್ ಆಗಿ ಕಳ್ಕೊಂಡ್ಬಿಟ್ನೇನು, ಈ ಒಂದು ಫೈಟ್ ಇಂದ ನಾನು ಈ ವ್ಯಕ್ತಿನ ಲಾಸ್ ಮಾಡ್ಕೊಂಡೇನು, ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಕಂಪ್ಲೀಟ್ ಆಗಿ ಈ ತರ ಒಂದು ಒಳ್ಳೆ ವ್ಯಕ್ತಿನ ನಾನು ಕಂಪ್ಲೀಟ್ ಆಗಿ ಕಳ್ಕೊಂಡಿದೀನಿ ಅನ್ನೋದು ಕೂಡ ಇವ್ರಿಗೆ ಗೊತ್ತಿದೆ. ಅಂಡ್ ಆಲ್ಸೋ ಈ ಒಂದು ವ್ಯಕ್ತಿ ಬೇಕು ಅಂದ್ರೆ ಫೈಟ್ ಮಾಡೋದು ಅಥವಾ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳೋದು, ಮತ್ತೆ ಈ ವ್ಯಕ್ತಿ ಅಂದ್ರೆ ನೀವು ಯಾವ ಪರ್ಸನ್ಗೆ ನೋಡ್ತಾ ಇದ್ದೀರಾ ಆ ವ್ಯಕ್ತಿಗೆ ಬಿಟ್ಟಿದೆ. ಇನ್ ಕೇಸ್ ಆ ವ್ಯಕ್ತಿ ನೀವು ಬೇಕೇ ಬೇಕು ಅಂದ್ರೆ ಮತ್ತೆ ಫೈಟ್ ಮಾಡಿ ಅಥವಾ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ಳೋ ಅಂತದ್ದು ಮಾಡ್ಬೇಕಾಗತ್ತೆ. ತುಂಬಾನೇ ಕಷ್ಟ ಇದೆ. ಇವ್ರನ್ನ ರೀಚ್ ಆಗೋ ಅಂತದ್ದು ಅಷ್ಟೊಂದು ಈಸಿ ಏನಲ್ಲ, ಸ್ವಲ್ಪ ಕಷ್ಟಗಳಾಗ್ಬೋದು. ಮೊದಲಿನಷ್ಟು ಆಕ್ಸೆಸ್ ಮಾಡೋದಕ್ಕೆ ಅಂದ್ರೆ ಲೈಕ್ ಈಸಿಯಾಗಿ ರೀಚ್ ಆಗೋದಕ್ಕೆ ಆಗಲ್ಲ. ಯಾಕಂದ್ರೆ ಒಂದ್ಸರಿ ನಾನು ಆಲ್ರೆಡಿ ಕಳ್ಕೊಂಡಿರೋದ್ರಿಂದ ಮತ್ತೆ ಆ ವ್ಯಕ್ತಿ ನಾನು ರಿಟರ್ನ್ ಮತ್ತೆ ಹೋದ್ರೆ ನನ್ ಬಗ್ಗೆ ಏನ್ ಅನ್ಕೊಳ್ತಾರೋ, ಅಥವಾ ನಾನ್ ಮಾಡಿರುವಂತ ಅವಮಾನಗಳು, ನಾನು ಬೈದಿರುವಂತ ಮಾತುಗಳಿರ್ಬೋದು ಅಥವಾ ಆಡಿರುವಂತ ಮಾತುಗಳಿಂದ ತುಂಬಾನೇ ಹಾರ್ಟ್ ಬ್ರೇಕ್ ಆಗಿರುವಂತದ್ದು, ಅದ್ರಿಂದಾನೇ ಈ ವ್ಯಕ್ತಿ ಕಂಪ್ಲೀಟ್ ಆಗಿ ನನ್ನಿಂದ ದೂರ ಹೋಗಿರುವಂತದ್ದು ಕೂಡ ಕಾಣಿಸ್ತಾ ಇದೆ. ಮತ್ತೆ ನಾನು ಹಿಂದೆ ತಿದ್ದಿ ಹೋದ್ರೆ ಈ ವ್ಯಕ್ತಿ ನನ್ ಬಗ್ಗೆ ಏನ್ ಅನ್ಕೊಳ್ಬಹುದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ ಕಂಪ್ಲೀಟ್ ಆಗಿ ಇವ್ರನ್ನ ನಾನು ಲಾಸ್ ಮಾಡ್ಕೊಂಡೆ ಅನ್ನೋದು ಕೂಡ ಈ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಈ ವ್ಯಕ್ತಿ ನಿಮ್ ಕಡೆ ಯೋಚನೆ ಮಾಡಿದಾಗೆಲ್ಲ ಸ್ಟೆಪ್ ಬ್ಯಾಕ್ ಮಾಡೋದು, ವಿಡ್ರಾ ಮಾಡೋದು, ಅಥವಾ ಮೆಸೇಜ್ ಮಾಡ್ಬೇಕು, ಕಾಲ್ ಮಾಡ್ಬೇಕು, ಏನೇ ಅನ್ಸಿದ್ರು ಕೂಡ ಅವ್ರನ್ನವ್ರು ಹಿಡ್ದಿಟ್ಕೊಳ್ಳುವಂಥದ್ದು ಬೇಡ ಅಂತ ಹೇಳಿ. ಸೊ ಅದೆಲ್ಲ ಕೂಡ ಕಾಣಿಸ್ತಾ ಇದೆ. ತುಂಬಾ ಐಸೋಲೇಟ್ ಆಗ್ತಾರೆ ಅನ್ಸುತ್ತೆ, ತುಂಬಾ ಅಲೋನ್ ಆಗಿ ಫೀಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ಅಂಡ್ ರೆಸ್ಟ್ ಇಲ್ಲ, ರಾತ್ರಿ ಹೊತ್ತು ನೀಟಾಗಿ ನಿದ್ದೆ ಬರಲ್ಲ ಅಂತ ಅನ್ಸುತ್ತೆ. ಸೊ ಈ ತರ ಎಲ್ಲ ಗೋತ್ರು ಹೋಗ್ತಾ ಇದ್ದಾರೆ. ಅಂಡ್ ಲಾಸ್ಟ್ ಕಾರ್ಡು ನನ್ಗೆ ಎಂಪ್ರೆಸ್ ಬಂದಿರೋದ್ರಿಂದ ಮೇ ಬಿ ಇನ್ ಫ್ಯೂಚರ್ ಏನಾದ್ರು ಕಾಲ್ ಅಥವಾ ಮೆಸೇಜ್ ಬರುವಂತ ಚಾನ್ಸಸ್ ಇದೆ. ಬಿಕಾಸ್ ಈ ಒಂದು ವ್ಯಕ್ತಿಗೆ ನೀವು ಏನು ಪ್ರೀತಿ ತೋರಿಸಿದ್ರಲ್ಲ, ಸೊ ಆ ಒಂದು ಪ್ರೀತಿ ಅದು ಯಾವ ತರ ಅಂದ್ರೆ ಒಂದು ಆ ಮಕ್ಕಳಿಗೆ ಅಮ್ಮ ಯಾವ ತರ ಪ್ರೀತಿ ತೋರಿಸ್ತಾರಲ್ವಾ, ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ತುಂಬಾನೇ ಜಾಸ್ತಿ ಪ್ರೀತಿ ತೋರಿಸಿರುವಂತದ್ದು, ಆ ತರ ಪ್ರೀತಿ ಇವರು ನಿಮ್ಗೆ ಕೊಟ್ಟಿರುವಂತದ್ದು. ಸೊ ಹಂಗಾಗಿ ಆ ವ್ಯಕ್ತಿಗೆ ನೀವು ಕೊಟ್ಟಿರುವಂತ ರಿಯಲ್ ಪ್ರೀತಿ ಏನಿದೆ ಅದನ್ನು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಮೇ ಬಿ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ಸುತ್ತೆ. ಯಾವ ವ್ಯಕ್ತಿನ ನೋಡಿದ್ರು ಇವ್ರ ತರನೇ ನನ್ಗೆ ಪ್ರೀತಿ ಮಾಡ್ತಾರ ಇವರು ಅಂತ ಹೇಳಿ ಕಂಪೇರ್ ಮಾಡೋದು, ಅಥವಾ ಅದೇ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಕ್ ಹೋಗೋದು, ಅದೆಲ್ಲ ಮಾಡ್ತಾರೆ ಅಂತ ಹೇಳಿ ಅನ್ಸುತ್ತೆ. ತುಂಬಾನೇ ಲೈಫ್ ಅಲ್ಲಿ ನೀವು ಚೆನ್ನಾಗಿರ್ಬೋದು ಅಥವಾ ತುಂಬಾ ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿರ್ಬೋದು, ಅದನ್ನು ಕೂಡ ಈ ವ್ಯಕ್ತಿ ಅಬ್ಸರ್ವ್ ಮಾಡ್ತಿದ್ದಾರೆ. ಇಲ್ಲಿ ಕೆಲವೊಬ್ಬರಿಗೆ ಮದ್ವೆ ಆಗಿ ಅಥವಾ ಲೈಕ್ ಮಕ್ಕಳು ಕೂಡ ಇರುವಂತದ್ದು ಕೂಡ ಆಗಿದೆ. ತುಂಬಾ ಹ್ಯಾಪಿ ಫ್ಯಾಮಿಲಿಲಿ ಸೆಟಲ್ ಆಗಿರುವಂತದ್ದು, ಅದನ್ನು ಕೂಡ ನಿಮ್ಮ ಒಂದು ಪರ್ಸನ್ ಅಬ್ಸರ್ವ್ ಮಾಡ್ತಿರುವಂತದ್ದು ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ಒಂದು ತಾಯಿ ಪ್ರೀತಿನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಅಂಡ್ ನಿಮ್ಮನ್ನ ಲಾಸಸ್ ಮಾಡ್ಕೊಂಡಿದೀನಿ ಅಂತ ಹೇಳಿ ಫೀಲ್ ಮಾಡ್ತಿದ್ದಾರೆ. ಅಂಡ್ ಟೇಕ್ ಅ ಬ್ರೇಕ್ ಅಂತ ಹೇಳಿ ಸುಮ್ಮನೆ ವಿಡ್ರಾ ಮಾಡ್ಕೊಂಡು ಅಥವಾ ಸ್ಟೆಪ್ ಬ್ಯಾಕ್ ಮಾಡ್ಕೊಂಡು ಕೂತ್ಕೊಂಡಿರುವಂತದ್ದು, ಅಥವಾ ನಿಮ್ ಕಡೆಯಿಂದಾನೇ ಏನಾದ್ರು ರೆಸ್ಪಾಂಡ್ ಬರುತ್ತಾ ಅಂತ ಹೇಳಿ. ಅಂಡ್ ಇದು ಮತ್ತೆ ಎಂಡ್ ಆಗೋಯ್ತೇನೋ ಅಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ರೆ 0 ಇಂದಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರೋದು. ತುಂಬಾ ಕಷ್ಟ ಇದೆ. ಮತ್ತೆ ಈ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಜಾಸ್ತಿ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೋಬೇಕು ಅನ್ನೋದು ಕೂಡ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಗೈಸ್, ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ರೆಸೊನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ನೋಡಿ ಎಂಜಾಯ್ ಮಾಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ನ ಕೊಟ್ಟಿರ್ತೀನಿ. ಆ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ರೀಡಿಂಗ್ ನ ಪಡ್ಕೊಳ್ಬಹುದು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಮಾಡುವಂತ ಯಾವುದೇ ವಿಡಿಯೋಗಳ ಅಪ್ಡೇಟ್ಸ್ ಗಳು ಕೂಡ ನಿಮಗೆ ಮಿಸ್ ಆಗದೆ ಬಂದು ತಲುಪತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇದೇ ತರ ಒಂದು ಒಳ್ಳೆ ಟಾಪಿಕ್ ಜೊತೆ.
ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.